ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ನನ್ನ ಮಗಂದು ಈ ವರ್ಷದ ಸ್ಕೂಲ್ ಲಾಸ್ಟ್ ಡೇ ಇತ್ತು. ಸೊ ಹಂಗಾಗಿ ಅವನಿಗೆ ಕೇಕ್ ಮಾಡಿ ಸರ್ಪ್ರೈಸ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಅಂದರೆ ಸ್ಕೂಲಲ್ಲಿ ಕೂಡ ಜಂಕ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಅಂದರೆ ಜಂಕ್ ಫುಡ್ ಏನಾದರೂ ಒಯ್ಯಬೇಕು ಆವತ್ತಿನ ದಿವಸ. ನಾನು ಹಾಗಾಗಿ ಹಿಂದಿನ ದಿವಸ ರಾತ್ರಿಯೇ ಕೇಕ್ ಮಾಡಿ ಇಟ್ಟರೆ ಚೆನ್ನಾಗಿ ಸೆಟ್ ಆಗುತ್ತೆ ಅಂತ ಹೇಳಿ ರಾತ್ರಿಯೇ ಕೇಕ್ ಮಾಡಿ ಇಡ್ತಾಯಿದ್ದೀನಿ. ನಾನಿಲ್ಲಿ ಬನಾನಾ ಕೇಕ್ ಮಾಡ್ತಾಯಿದ್ದೀನಿ. ಸೊ ಹಂಗಾಗಿ ನಾನಿಲ್ಲಿ 2 ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ಸ್ಲೈಸಸ್ ಆಗಿ ಕಟ್ ಮಾಡಿಕೊಂಡು ಅದಕ್ಕೆ ಒಂದು ಅರ್ಧ ಕಪ್ಪು ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದು ಪೂರ್ತಿಯಾಗಿ ಪೇಸ್ಟ್ ಆಗಬೇಕು. ಸೊ ಈ ಪೇಸ್ಟನ್ನು ನಾವು ಒಂದು ಬೌಲಲ್ಲಿ ಹಾಕಿ ನೆಕ್ಸ್ಟ್ ಅದಕ್ಕೆ ನಾನಿಲ್ಲಿ 1/4 ಕಪ್ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಅಂದರೆ 1 ಕಪ್ಪಲ್ಲಿ 1/4 ಭಾಗದಷ್ಟು ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಬೆಣ್ಣೆ ಹಾಕ್ತಾಯಿದ್ದೀನಿ. ಒಂದು 2 ಸ್ಲೈಸ್ ಆಗೋಷ್ಟು ಬೆಣ್ಣೆ ಹಾಕ್ತಾಯಿದ್ದೀನಿ. ಇದನ್ನು ಒಂದು ಅರ್ಧ ಕಪ್ ಎಣ್ಣೆಯಲ್ಲಿ ಕೂಡ ಮಾಡ್ಕೋಬೋದು, ಬಟ್ ನಾನು ಸ್ಪೆಷಲಿ ಮಕ್ಕಳಿಗೆ ಅಂತ ಮಾಡ್ತಿರೋದ್ರಿಂದ ಸ್ವಲ್ಪ ಎಣ್ಣೆ ಮತ್ತು ಬೆಣ್ಣೆಯನ್ನು ಮಿಕ್ಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ವೆನಿಲಾ ಎಸೆನ್ಸು, ಸೊ ಇಷ್ಟು ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಅಂದರೆ ಬೆಣ್ಣೆ ಏನು ಹಾಕಿದ್ದೀವಲ್ಲ ಅದನ್ನು ಪೂರ್ತಿಯಾಗಿ ಕರಗೋವರೆಗೂ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಸೊ ನೋಡಿ, ಇಷ್ಟು ಚೆನ್ನಾಗಿ ಬೀಟ್ ಆದಮೇಲೆ ಚೆನ್ನಾಗಿ ಎಲ್ಲನೂ ಹೊಂದ್ಕೊಂಡಿದೆ. ಸೊ ಇವಾಗ ನಾವು ಉಳಿದಿರೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಹಾಕ್ಕೋಬೇಕು. ಫಸ್ಟು ನಾನಿಲ್ಲಿ 2 ಕಪ್ ಆಗೋಷ್ಟು ಮೈದಾಯನ್ನು ಹಾಕ್ಕೋತಾ ಇದ್ದೀನಿ. ಇದನ್ನು ಪೂರ್ತಿಯಾಗಿ ಗೋಧಿ ಹಿಟ್ಟಲ್ಲೂ ಮಾಡ್ಕೋಬೋದು, ಬಟ್ ಮೈದಾ ಹಿಟ್ಟಲ್ಲಿ ಮಾಡಿಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಸೊ ಹಂಗಾಗಿ ನಾನು ಮೈದಾ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಆಮೇಲೆ 1 ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡರು, ಅರ್ಧ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ, ಆಮೇಲೆ ಅರ್ಧ ಕಪ್ ಆಗೋಷ್ಟು ನಾವು ಕೊಕೋ ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಆಮೇಲೆ ಅದಕ್ಕೆ ಸ್ವಲ್ಪ ಕಾಫಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟು ನಾನು ಕಾಫಿ ಪೌಡ್ರನ್ನ ಹಾಕ್ಕೊಂಡು 1 ಚಿಟಿಕೆ ಆಗೋಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಸೊ ಇಷ್ಟು ಹಾಕ್ಕೊಂಡು ನಾವು ಚೆನ್ನಾಗಿ ಇದನ್ನು ಜರಡಿ ಮಾಡ್ಕೋಬೇಕು. ನೀವು ಕೇಕನ್ನು ಹೆಲ್ದಿ ವರ್ಷನಾಗಿ ಮಾಡೋಕ್ಕೆ ಹೋದರೆ ಗೋಧಿ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಮಾಡಿ. ಸೊ ಇಲ್ಲ ನಡೆಯುತ್ತೆ, ಯಾವಾಗೋ ಒಂದು ಸತಿ ತಿನ್ನೋದು ಕೇಕ್, ಬಟ್ ಚೆನ್ನಾಗಿರಲಿ ಟೆಕ್ಸ್ಚರ್ ಎಲ್ಲ ಅಂತ ಅಂದರೆ ಈ ಥರ ಮೈದಾ ಹಿಟ್ಟನ್ನು ಯೂಸ್ ಮಾಡ್ಕೊಂಡು ಕೂಡ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನಾನಿಲ್ಲಿ ಕಾಫಿ ಪೌಡ್ರನ್ನು ಹಾಕಿದ್ದೀನಿ. ಕಾಫಿ ಪೌಡ್ರ್ ಹಾಕೋದ್ರಿಂದ ಆ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಂಗಾಗಿ ಒಂದು ಸ್ವಲ್ಪನೇ ಕಾಫಿ ಪೌಡರು. ಸೊ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಜರಡಿ ಮಾಡ್ಕೋಬೇಕು. ಅದಾದಮೇಲೆ ನಾವು ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ನಾನು ಈ ಕೇಕಲ್ಲಿ ಹಾಲು, ಮೊಸರು, ಆಮೇಲೆ ಎಗ್ಗು, ಇದು ಯಾವುದೇ ಪದಾರ್ಥನ ನಾನು ಬಳಸಿಲ್ಲ. ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ನೀರು ಹಾಕಿಬಿಟ್ಟು ಕನ್ಸಿಸ್ಟೆನ್ಸಿ ಸರಿ ಮಾಡ್ಕೋಬೇಕು. ನೀವು ಇನ್ ಕೇಸ್ ಹಾಲು ಹಾಕ್ಕೊಂಡು ಮಾಡ್ಕೊಳ್ಳೋದಾಗಿದ್ದರೆ ನೀವು ಈ ಕೊಕೋ ಪೌಡ್ರ್ ಏನಿದೆಯಲ್ಲ, ಡಾರ್ಕ್ ಕೊಕೋ ಪೌಡ್ರ್ ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ, ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈ ಕಡೆ ಚೆನ್ನಾಗಿ ಮಿಕ್ಸ್ ಆಗಿದೆ ಎಲ್ಲನೂ. ಆಮೇಲೆ ನೆಕ್ಸ್ಟು ನಾನಿಲ್ಲಿ ಕೇಕ್ ಮೌಲ್ಡ್ ತೊಗೊಂಡಿದ್ದೀನಿ. ಕೇಕ್ ಮೌಲ್ಡ್ಗೆ ನಾನು ಚೆನ್ನಾಗಿ ಎಣ್ಣೆನ ಹಚ್ಚಿದ್ದೀನಿ. ಎಣ್ಣೆ ಹಚ್ಬಿಟ್ಟು ಅದರ ಮೇಲೆ ನಾನು ಬೇಕಿಂಗ್ ಶೀಟನ್ನು ಹಾಕ್ಕೊಂಡಿದ್ದೀನಿ. ಈ ಬೇಕಿಂಗ್ ಪೇಪರ್ ಹಾಕೋದ್ರಿಂದ ಏನಾಗುತ್ತೆ, ನಾವು ಕೇಕ್ ತೆಗೆಯುವಾಗ ಏನೂ ಕಷ್ಟ ಆಗೋಲ್ಲ, ಎಲ್ಲಿ ಕೂಡ ಅಂಟ್ಕೊಳ್ಳಲ್ಲ, ನೀಟಾಗಿ ಬರುತ್ತೆ ಕೇಕು. ಆಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದಂತಹ ಕೇಕ್ ಬ್ಯಾಟರನ್ನು ಹಾಕಬೇಕು ಇದಕ್ಕೆ. ಸೊ ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಇಷ್ಟು ಬರಬೇಕು. ಅಂದರೆ ನಾವು ಕೇಕಿನ ಬ್ಯಾಟರ್ ಹಾಕ್ತಾ ಇದ್ದರೆ ಸೊ ಈ ಥರ ಬೀಳಬೇಕು ಅದು. ಸೊ ಅಲ್ಲಿವರೆಗೂ ಚೆನ್ನಾಗಿ ಬೀಟ್ ಮಾಡಿಕೊಂಡ್ರೆ ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ. ಸೊ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು. ಪೂರ್ತಿಯಾಗಿ ನೀರಾದರೂ ಕೂಡ ಕನ್ಸಿಸ್ಟೆನ್ಸಿ ಚೆನ್ನಾಗಿರಲ್ಲ. ಸೊ ಹಂಗಾಗಿ ಆದಷ್ಟು ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇಷ್ಟಾದಮೇಲೆ ನಾವು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಮೌಲ್ಡ್ ಎಲ್ಲ ತಿರುಗಿಸ್ಬಿಟ್ಟು ಸೆಟ್ ಮಾಡಬೇಕು. ಇಲ್ಲಾಂದರೆ ಕೇಕು ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಆ ಥರ ಬಂದುಬಿಡುತ್ತೆ. ಆಮೇಲೆ ನಾನಿಲ್ಲಿ ಮೇಲೆ ಡೆಕೋರೇಟಿವ್ ಆಗಿರಲಿ ಅಂತ ನಾನು ಚೊಕೋ ಚಿಪ್ಸನ್ನು ಹಾಕ್ತಾಯಿದ್ದೀನಿ. ಮಕ್ಕಳು ನೋಡಿದಾಗ ಕೂಡ ಚೆನ್ನಾಗಿ ಅಟ್ರಾಕ್ಟ್ ಆಗಿ ಕಾಣಿಸುತ್ತೆ. ಸೊ ಆಮೇಲೆ ನೆಕ್ಸ್ಟು ನಾನಿಲ್ಲಿ ಕುಕ್ಕರನ್ನು ಪ್ರೀ ಹೀಟಿಗೆ ಇಟ್ಟಿದ್ದೆ. ಅಂದರೆ ಒಂದು 10 ನಿಮಿಷ ನಾವು ಚೆನ್ನಾಗಿ ಪ್ರೀ ಹೀಟ್ ಮಾಡಬೇಕು. ಅಂದರೆ ಕೇಕು ಒಂದು ಸ್ವಲ್ಪ ಬೇಗ ಆಗುತ್ತೆ ಅಂತ. ಸೊ ಇಲ್ಲ ಅಂದರೆ ಡೈರೆಕ್ಟಾಗಿಟ್ಟರೆ 1 ಅವರ್ ಟೈಮ್ ತೊಗೊಳುತ್ತೆ. ಇಲ್ಲಾಂದರೆ ಇದು ಒಂದು 40 ನಿಮಿಷ ನಾವು ಇಟ್ಟರೆ ಸಾಕಾಗುತ್ತೆ. ಸೊ ಹಾಗಾಗಿ ಆದಷ್ಟು ಪ್ರೀ ಹೀಟನ್ನು ಮಾಡ್ಕೋಬೇಕು. ಸೊ ಪ್ರೀ ಹೀಟ್ ಮಾಡಿಕೊಂಡು ಆಮೇಲೆ ನಿಧಾನಕ್ಕೆ ನಾವು ಈ ಮೌಲ್ಡನ್ನು ಕುಕ್ಕರಲ್ಲಿ ಇಡಬೇಕು. ಸೊ ಇಟ್ಟು ಆಮೇಲೆ ನಾನು ಒಂದು 40 ನಿಮಿಷ ಆದಮೇಲೆ ಚೆಕ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಈ ಕೇಕು ರಾತ್ರಿ 11ವರೆಗೆ ಮಾಡಿದ್ದೀನಿ. ಯಾಕಂದರೆ ಇದು ಬೆಳಗ್ಗೆವರೆಗೂ ಚೆನ್ನಾಗಿ ಸೆಟ್ ಆಗುತ್ತೆ ಅಂತಲೂ ಆಯಿತು. ಆಮೇಲೆ ಮಕ್ಕಳಿಗೆ ಚೆನ್ನಾಗಿ ಸರ್ಪ್ರೈಸ್ ಆಗಿ ಇರಲಿ ಅಂತ ಹೇಳಿ ನಾನು ರಾತ್ರಿಗೆ ಮಾಡಿ ಇಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಒಂದು 40ರಿಂದ 45 ನಿಮಿಷ ಟೈಮ್ ತೊಗೊಳ್ತು ಇದು. ಇದಾದಮೇಲೆ ನಾವು ಚೆಕ್ ಮಾಡ್ಕೋಬೇಕು. ಅಂದರೆ ಈ ಥರ ಟೂತ್ಪಿಕ್ಕಿಂದ ಸ್ವಲ್ಪ ಇಲ್ಲ ಚಾಕುವಿಂದ ಕೂಡ ಮಾಡ್ಕೋಬೋದು. ಸ್ವಲ್ಪ ಒಳಗಡೆ ಪ್ರೆಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಇದು ಎಲ್ಲಿ ಕೂಡ ಅಂಟ್ಕೋಬಾರ್ದು. ಸೊ ಸ್ವಲ್ಪ ಅಂಟ್ಕೊಳ್ತಾ ಇದ್ದರೆ ಇನ್ನೊಂದು 10 ನಿಮಿಷ ನಾವು ಚೆನ್ನಾಗಿ ಹೀಟ್ ಮಾಡಬೇಕು. ಸೊ ಅದಾದಮೇಲೆ ನಾವು ನಿಧಾನಕ್ಕೆ ತೆಗೆದು ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಮೇನ್ ಥಿಂಗ್ ಅದು. ನಾವು ಕೇಕ್ ಮಾಡಿದ ತಕ್ಷಣ ಕಟ್ ಮಾಡಿದ್ರೆ ಏನಾಗುತ್ತೆ, ಪುಡಿ ಪುಡಿ ಆಗಿಬಿಡುತ್ತೆ. ನಾವು ಇದನ್ನು ಪೂರ್ತಿಯಾಗಿ ತಣ್ಣಗಾಗಕ್ಕೆ ಬಿಡಬೇಕು. ಇದೊಂದು 2 ಗಂಟೆ 3 ಗಂಟೆನಾದರೂ ನಾವು ಚೆನ್ನಾಗಿ ಕೂಲ್ ಆಗೋಕ್ಕೆ ಬಿಡಬೇಕಿದು.
ಒಂದು ಸ್ವಲ್ಪ ತಣ್ಣಗಾಗಿದೆ. ನಾವು ಇದನ್ನು ಡಿಮೋಲ್ಡ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಚಾಕುವಿಂದ ನಾವು ಸುತ್ತ ಇರೋದನ್ನು ಚೆನ್ನಾಗಿ ಬಿಡಿಸ್ಕೋಬೇಕು. ಅಂದರೆ ಎಲ್ಲಿ ಕೂಡ ಅಂಟುಕೊಳ್ಳೋದಿಲ್ಲ. ಅಂದರೆ ಒಂದು ಅರ್ಧ ಗಂಟೆ 1 ಗಂಟೆ ಬಿಟ್ಕೊಂಡು ನಾವು ಡಿಮೋಲ್ಡ್ ಮಾಡ್ಬೋದು. ಬಟ್ ಕೇಕ್ ಯಾವುದೇ ಕಾರಣಕ್ಕೂ ಕಟ್ ಮಾಡಬಾರ್ದು, ಒಂದು 2ರಿಂದ 3 ಗಂಟೆ ಆಗುವವರೆಗೂ. ನಾನು ಯಾಕೆ ಇದನ್ನು ಪದೇ ಪದೇ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಮಾಡಿರುವಂಥ ಮಿಸ್ಟೇಕು. ಫಸ್ಟ್ ಟೈಮು ನಾನು ಕೇಕ್ ಮಾಡಿದಾಗ ನಾನು ಕೇಕ್ ಮಾಡಿದ ತಕ್ಷಣವೇ ಕಟ್ ಮಾಡಿದ್ದೆ. ಅದು ಕೈಯಲ್ಲಿ ಹಿಡಿದ್ರೇ ಪೂರ್ತಿಯಾಗಿ ಪುಡಿ ಪುಡಿ ಆಗ್ತಾಯಿತ್ತು. ಸೊ ಹಂಗಾಗಿ ಆದಷ್ಟು ನನಗೆ ಆವಾಗ ಗೊತ್ತಿರಲಿಲ್ಲ ಪೂರ್ತಿಯಾಗಿ ಕೂಲ್ ಆಗೋಕ್ಕೆ ಬಿಡಬೇಕು ಅಂತೇಳಿ. ಸೊ ಹಂಗಾಗಿ ನಾನು ಹೇಳ್ತಾ ಇದ್ದೀನಿ. ನೋಡಿ, ನಾವು ಕೆಳಗಡೆ ಬೇಕಿಂಗ್ ಪೇಪರ್ ಹಾಕಿರೋದ್ರಿಂದನೇ ನೀಟಾಗಿ ಬಂತು ಕೇಕು. ಚೆನ್ನಾಗಿ ಸಾಫ್ಟಾಗಿ ಬಂದಿತ್ತು ಕೇಕು ನೋಡಿ. ಆಮೇಲೆ ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಇನ್ನೂ ಒಂದು ಸ್ವಲ್ಪ ಸಾಫ್ಟ್ ಆಗುತ್ತೆ. ಸೊ ಈ ಥರ ಡಿಮೋಲ್ಡೆಲ್ಲ ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ ಕೇಕು ರಾತ್ರಿ ಮಾಡಿದ್ದೆ ಅಲ್ಲ, ಬೆಳಗ್ಗೆವರೆಗೂ ನಾನು ಈ ಥರ ಬಟ್ಟೆಯನ್ನು ಮುಚ್ಚಿಬಿಟ್ಟು ಬಿಟ್ಟುಬಿಟ್ಟಿದ್ದೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನನ್ನ ಮಗನ ಬಾಕ್ಸ್ ರೆಡಿ ಮಾಡಬೇಕಿತ್ತು. ಸೊ ಹಂಗಾಗಿ ಒಂದು ಸ್ವಲ್ಪ ದೋಸೆ ಹಿಟ್ಟು ಕೂಡ ಇತ್ತು. ನಾನು ದೋಸೆನ ಹಾಕ್ತಾಯಿದ್ದೀನಿ. ಮೇಲೆ ಒಂದು ಸ್ವಲ್ಪ ತುಪ್ಪ ಮತ್ತು ಚಟ್ನಿ ಪುಡಿ ಹಾಕ್ಕೊಟ್ರೆ ನಡೆಯುತ್ತೆ ಅಂತೇಳಿ. ಯಾಕಂದರೆ ಜಂಕ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಿರೋದ್ರಿಂದ ಎಕ್ಸ್ಟ್ರಾ ಲಂಚ್ ಬಾಕ್ಸ್ ಏನು ಬೇಡ ಅಂತ ಹೇಳಿದರು. ಅದಕ್ಕೇ ಒಂದು ಸ್ವಲ್ಪ ಲೈಟ್ ಆಗಿರುತ್ತೆ ಅಂಥೇಳಿ ನಾನು 2 ದೋಸೆ ಹಾಕಿ ಕೊಟ್ಟೆ. ಸೊ ಬೆಳಗ್ಗೆ ಟೈಮು ಅಂತಂದರೆ ತುಂಬಾ ಗಡಿಬಿಡಿ ಇರುತ್ತೆ. ಯಾಕಂದರೆ ನಮ್ಮ ವಾಸಿಗೂ ಕೂಡ ಅದೇ ಟೈಮಲ್ಲೇ ಎದ್ಬಿಟ್ಟಿರ್ತಾನೆ. ಸೊ ಅವನ ಕಿತಾಪತಿ ಕೂಡ ಶುರು ಆಗಿಬಿಟ್ಟಿರುತ್ತೆ. ಯಾಕಂದರೆ ಅವನು ಎದ್ಬಿಟ್ರಂತೂ ನಾನೇ ಬಾಕ್ಸ್ ಹಾಕ್ತೀನಿ, ನಾನೇ ಬಾಟಲ್ ತುಂಬ್ತೀನಿ ಅಂತ ಹೇಳಿ ಎಲ್ಲ ಕೆಲಸ ತಾನೇ ಮಾಡೋಕ್ಕೆ ನಿಂತುಬಿಡ್ತಾನೆ. ಸೊ ಯಾಕಂದರೆ ನಾವು ಒಂದು ಮಾಡೋಕ್ಕೆ ಹೋದರೆ ಅವನು 10 ಕೆಲಸ ಮಾಡಿರ್ತಾನೆ. ಸೊ ಹಂಗಾಗಿ ಬೆಳಗ್ಗೆ ಒಂದು ಸ್ವಲ್ಪ ಬ್ಯುಸಿಯಾಗಿಯೇ ಇರುತ್ತೆ ಈ ಟೈಮು. ಒಂದು ಅರ್ಧ ಗಂಟೆ ಒಂದು ಸ್ವಲ್ಪ ತುಂಬಾ ಬ್ಯುಸಿಯಾಗಿರುತ್ತೆ ಅಂತ ಹೇಳ್ಬೋದು. ಇವತ್ತು ಬರೀ ದೋಸೆ ಮಾತ್ರ ಮಾಡಿರೋದ್ರಿಂದ ಒಂದು ಸ್ವಲ್ಪ ಟೈಮ್ ಉಳಿದಿತ್ತು. ಸೊ ಹಂಗಾಗಿ ನಾನು ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡ್ರೆ ಆಯಿತಾ ಅಂತ ಹೇಳಿ ಸೊ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಆಯ್ತು, ಮಕ್ಕೋಬೇಡ, ಕೊಡು. ನಿದ್ದೆ ಬರ್ತದಂದ್ರೆ ಒಳಗೆ ಹೋಗಿಲ್ಲ, ಗ್ಯಾಸ್ ಕಟ್ಟಿ ಮಾಡಿ ಮಕ್ಕೊಳ್ಳೋದಿಲ್ಲ. ನಿದ್ದೆ ಬರ್ತದಂದ್ರೆ ಅದು ಒಳಗೆ ಹೋಗ್ಬೇಕಂದ್ರು ಅದು ಒಳಗೆ ಆರಾಮ್ ಓಟದ ಆರಾಮ್ ಮಕ್ಕೋ. ಹೋಗ 2 ರೂಮ್ ಅವ ನಮ್ಮಲ್ಲಿ, 2 ಬಾತ್ರೂಮ್ ಅವ ನಮ್ಮಲ್ಲಿ. ಅಮ್ಮ ನೋಡು, ಅವನಿಗೆ ಹೇಳು, ಹಿಂದೆ ತಿಂತಿ, ಖಾರ ಪುಡಿ ಹತ್ಲಿ, ಖಾರ ಹತ್ಲಿ, ಮಧ್ಯಾಹ್ನ ನೀರು ಕೊಡೋದು, ಖಾರ ಹತ್ರು. ಅಮ್ಮನ ಕೊಡೋದು, ನಾನು ಕೊಡೋದು, ಯಾರು ಕೊಡೋದು. ಕಾಣಿಸ್ಲಿತಿ ಎಲ್ಲ ನೀವು ವಿಡಿಯೋದಾಗ. ಅವ್ನು ಬರ್ರಿ ಟೀ ಶರ್ಟ್ ಕಾಣಿಸ್ಲಿತ್ತಿದ್ದೆ ಅಲ್ಲಿ. ಎಂತ ದೊಡ್ಡ ಬಾಸ್ಕೆಟ್ ಇದ್ದಂಗ ಬಾಲ್ ಇಲ್ಲ, ನೀ ಕಾಣಿಸ್ಲೈತಿ ಈಗ. ಎಲ್ಲ ಕಾಣಿಸ್ತು, ಎಲ್ಲ ಕಾಣಿಸ್ಲೈತಿ. ಸಾಕುಬಿ ಅದು ಅಂತ ಗುಡ್ಡ ತಡಿ, ಸಿಪ್ಪಿ ಇರ್ತದೆ, ಸಿಪ್ಪಿ 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 ದಿನ ಈಗ ಗುಡ್ಡ ತಗೋ. ಸೊ ಬೆಳಗ್ಗೆ ನಮ್ಮ ವಾಸುಕ್ಕೆ ಎದ್ದೇಳೋದು ಕೂಡ 6 ಗಂಟೆಗೆ. ಸೊ ತುಂಬಾ ಬೇಗ ಎದ್ಬಿಡ್ತಾನೆ ಅವನು ಕೂಡ. ಸೊ ಈ ಥರ ಏನು ಮಾಡ್ಬೇಕಂದ್ರೂ ಜೊತೆಗೆ ಕರ್ಕೊಂಡು ಮಾಡಬೇಕಾಗುತ್ತೆ. ಎಲ್ಲನೂ ನಾನು ಮಾಡ್ತೀನಿ ಅಂತೇಳಿ ಬಂದು ಕೂತ್ಕೊಂಡ್ಬಿಡ್ತಾನೆ. ಸೊ ಇಬ್ಬರೂ ಕೇಕ್ ನೋಡಿದ ತಕ್ಷಣ ತುಂಬಾ ಖುಷಿಪಟ್ಟರು. ಸೊ ಮಕ್ಕಳು ಖುಷಿ ನೋಡೋದೇ ಒಂದು ಚಂದ ಅಲ್ವಾ. ಸೊ ಅದರಲ್ಲೂ ಈ ಥರ ಹಾಲಿಡೇಸ್ ಶುರು ಆಗಿಬಿಡ್ತು. ಇನ್ಮೇಲಂತೂ ಮನೇಲಿ ಇಡೀ ದಿವಸ ಗದ್ದಲ ಹಾಕ್ತಾನೇ ಇರ್ತಾರೆ ಇವಾಗಂತೂ. ಸೊ ಯಾಕಂದರೆ ಸ್ಕೂಲ್ ಇದ್ದಾಗ ಅಂತಂದರೆ ಒಂದು ರೂಟೀನ್ ಅಂತ ಸೆಟ್ ಆಗಿಬಿಟ್ಟಿರುತ್ತೆ. ಬಟ್ ಬೆಳಗ್ಗೆ ಹೋದರೆ ಮಧ್ಯಾಹ್ನ ಆದಮೇಲೆ ಬರ್ತಾನೆ. ಮಧ್ಯಾಹ್ನ ಬಂದಮೇಲೆ ಒಂದು ಸ್ವಲ್ಪ ಊಟ ಆಟ ಎಲ್ಲ ಆದಮೇಲೆ ಒಂದು 2 ಗಂಟೆ ಮಲಗಿಬಿಡ್ತಾರೆ. ಸಂಜೆನೂ ಹೋಮ್ವರ್ಕು ಅದು ಇದು ಅಂತ ಹೇಳಿ ಹಾಗೆ ಟೈಮ್ ಪಾಸ್ ಆಗಿಬಿಟ್ಟಿರುತ್ತೆ. ಬಟ್ ಸ್ಕೂಲ್ ಇಲ್ಲ ಅಂತ ಅಂದರೆ ಇಬ್ಬರೂ ಸೇರಿ ಗದ್ದಲ ಹಾಕಿದ್ರಂತೂ ಮುಗೀತು. ಇಡೀ ದಿವಸ ಈ ಥರದ್ದು ಏನಾದರೂ ಒಂದು ಮಾಡ್ತಾ ಇರ್ತಾರೆ. ತುಂಬಾ ಗದ್ದಲ ಹಾಕ್ತಾರೆ. ನಮ್ಮ ವಾಸಕ್ಕೆ ಕೇಕ್ ನೋಡಿದ್ಮೇಲೆ ಹಠ ಮಾಡಿ ಕೇಕ್ ತೊಗೊಂಡು ತಿಂದೇ ಬಿಟ್ಟ. ಸೊ ನೋಡಿ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೆ. ಬಟ್ ನಮ್ಮ ವಿಹಾನ್ಶ್ ಆಗಲ್ಲ, ತುಂಬ ಡಿಸಿಪ್ಲಿನ್ಡ್ ಅವನು. ಸೊ ನಾನು ಬಾಕ್ಸಲ್ಲಿ ಹಾಕಿದ್ದೆ ಅಲ್ಲ, ಸೊ ನೀನು ಬಾಕ್ಸಲ್ಲಿ ಹಾಕಿದ್ದೀಯಲ್ಲಮ್ಮ, ನಾನು ಸ್ಕೂಲಲ್ಲೇ ತಿಂತೀನಿ ಅಂತ ಹೇಳಿ ಒಂದು ಸ್ವಲ್ಪನೇ ಟೇಸ್ಟ್ ಮಾಡ್ತಾ. ಸೊ ಅವನಿಗೆ ನಾವು ವ್ಯಾನ್ ಹತ್ತಿಸ್ಬರೋಣ ಅಂತ ಹೇಳಿ ಹೋಗ್ತಾಯಿದ್ವಿ. ಬೆಳಗ್ಗೆ ಹಾಲು ಅದೆಲ್ಲ ಬಂದ ತಕ್ಷಣ ಒಳಗಡೆ ತಂದಿಡೋದು ನಮ್ಮ ವಾಸಕ್ಕಿದೆ ಕೆಲಸ. ಇದು ಅವನದೇ ಡ್ಯೂಟಿ ಇದು. ಸೊ ಅವನು ಹಾಲು ಮೊಸರು ಎಲ್ಲನೂ ಇಟ್ಟು ಬರ್ತೀನಿ ಅಂತ ಹೇಳಿ ಇಡ್ತಾ ಇದ್ದ.
ನಾನಿಲ್ಲಿ ಕೇಕನ್ನು ಸರ್ವ್ ಮಾಡ್ತಾಯಿದ್ದೀನಿ. ಈ ಕೇಕು ಇನ್ನೊಂದು ಸ್ವಲ್ಪ ಟೇಸ್ಟಿಯಾಗಿ ಮಾಡಬೇಕು ಅಂತ ಅಂದರೆ ಏನಿಲ್ಲ, ಈ ಥರ ಕೇಕ್ ಸ್ಲೈಸಸ್ ಇರುತ್ತಲ್ಲ, ನಾವು ಇದ್ರ ಮೇಲೆ ಈ ಚಾಕ್ಲೇಟ್ ಸಿರಪ್ ಇರುತ್ತಲ್ಲ, ಸಿರಪನ್ನು ಒಂದು ಸ್ವಲ್ಪ ಚೆನ್ನಾಗಿ ಹಾಕಿಬಿಟ್ಟು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇನ್ನೊಂದು ಸ್ವಲ್ಪ ಚಾಕ್ಲೇಟ್ ಫ್ಲೇವರು ಜಾಸ್ತಿ ಬರುತ್ತೆ. ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ. ಸೊ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗ್ತಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಆಮೇಲೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ವಿಡಿಯೋನ ಎಂಡ್ವರೆಗೂ ಇಂಟ್ರೆಸ್ಟಿಂದ ನೋಡಿದ್ದಕ್ಕೆ ಥ್ಯಾಂಕ್ ಯು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆಗೆ.